ಹಲೋ ಗಾಯ್ಸ್, ಲಾಗಿನ್ ಟು JKG ಸಿರಿಕಲ್ಚರು, ರಾಮನಗರ ಡಿಸ್ಟಿಕ್ಕು, ಅರವಳ್ಳಿ ತಾಲೂಕು, ಜೈನ್ ಕಾಲೇಜ್ ಹತ್ರ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈ ಕೆಲಸನ? ನಾವಲ್ಲ 20 ವರ್ಷದಿಂದನೂ ಮಾಡ್ತಾಯಿದ್ದೀವಿ. ಹಾಂ, 20 ವರ್ಷ ಮನೆಯಲ್ಲಿ ಮೊದಲಿಂದನೂ ಮಾಡ್ತಾಯಿದ್ದೀವಿ. ಹಾಂ, ಏನಿಲ್ಲ ಮಾಡ್ಕೋತಾರೆ. ಅಂದರೆ ಹೆಂಗೆ ಇದು ಮಾಡೋದು? ಫಸ್ಟ್ಗೆ ಸ್ಟಾರ್ಟಿಂಗಿಂದ ಸಿಂಪಲ್ಲಾಗಿ ಹೇಳ್ಕೊಂಡೋಗಿ ನೀವು. ಏನಿಲ್ಲ, ಮಾಮೂಲಿ ಚಾಕಿ ಕೊಡ್ತಾರೆ, ಹಾಂ, ಚಾಕಿ ತತ್ತೀವಿ. ಹ್ಞೂ ಅದನ್ನ ಸಣ್ಣದ್ರಿಂದ ಬೆಳೆಸ್ಕೋತೇವೆ. ಒಂದೊಂದು ಹಂತ ಇದೆ. ಹ್ಞೂ ಫಸ್ಟ್ ಹಂತ, 2ನೇ ಹಂತ, 3ನೇ ಹಂತ, 4ನೇ ಹಂತ ಅಂತ. ಹ್ಞೂ ಒಂದೊಂದು ಹಂತಕ್ಕೂ ಡಿಫ್ರೆನ್ಸ್ ಅದೇ. 2 ದಿನ 3 ದಿನ ಹಿಂಗೆ ಡಿಫ್ರೆನ್ಸ್ ಇರ್ತದೆ. 3 ದಿನ ಒಂದು ಹಂತಕ್ಕೆ ಕೂತ್ಕೋತವೆ. ಅವಂತ ಆದಮೇಲೆ ನೆಕ್ಸ್ಟು 6 ದಿನ 7 ದಿನ ಆದಮೇಲೆ ಹಣ್ಣಾಯ್ತವೆ. ಹಣ್ಣಾಗಿ ರೇಷ್ಮೆ ಗೂಡು ಕಟ್ತದೆ, ಬರೀತದೆ. ಈ ಗೂಡಲ್ಲಿ ಬೇರೆ ಬೇರೆ ಥರ ಗೂಡುಗಳು ಇದಾವೆ? ಅಂದರೆ ಒಂದೇ ಥರ ಗೂಡ ಕ್ವಾಲಿಟಿ ಎಲ್ಲ ಒಂದೇ ಥರ, ಕ್ವಾಲಿಟಿ ವೇರಿಯೇಷನ್ ಇರ್ತದೆ. ಅಂದರೆ ಅರಿಶಿನ ಕಲರ್ ನೋಡಿದ್ದೆ ನಾನು ಒಂದು 2-3. ಇದು ಅರ್ಶಿನ ಕಲ್ಲರೇ ಬರ್ತೈತೆ ಆಮೇಲೆ ಇನ್ನು ಬರ್ತದೆ. ಈಗ ಇವತ್ತು ಬಿಟ್ಟಿರೋದ್ರಿಂದ ಅದು ವೈಟ್ ಕಾಣ್ತದೆ. ಅದು ಈ ಥರ ಹುಳ ಹಾಕಿ ಎಷ್ಟು ದಿನ ಬೇಕು? ಈ ಥರ ಹುಳ ಹಾಕಿದ್ರೆ 21 ದಿನ ಬೇಕು. 21 ದಿವಸಕ್ಕೆ ಆ ಥರ ಹುಳ ಆಗುತ್ತೆ. ಟೋಟಲ್ ಫಸ್ಟಿಂದ ಲಾಸ್ಟ್ವರೆಗೆ ಎಷ್ಟು ದಿನ ಆಗುತ್ತೆ ಟೋಟಲ್? 25 ದಿನಕ್ಕೆ ಹಣ್ಣಾಗುತ್ತೆ. ಅಂದರೆ ಈ ಥರ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. 22ರಿಂದ 23 ದಿನಕ್ಕೆ ಹಣ್ಣಾಗುತ್ತೆ. ಹಾಂ, 25 ದಿನಕ್ಕೆ ಫಿನಿಶಿಂಗ್ ಗೂಡು ಕಟ್ಬಿಡ್ತದೆ. ಗೂಡು ಕಟ್ಟಿದ್ಮೇಲೆ ಎಷ್ಟು ದಿನದ ಆದಮೇಲೆ ನೀವು ಗೂಡು ತೆಗಿತೀರಿ? ಈ ಕಡೆ ಒಂದು 3 ದಿನ ಆದಮೇಲೆ ಗೂಡು ತೆಗಿತೀವಿ. ಆಮೇಲೆ ಮಾರ್ಕೆಟ್ಗೆ ಹಾಕೋದು. ಮಾರ್ಕೆಟ್ಗೆ ಹಾಕ್ತೀವಿ. ಇಷ್ಟೆಲ್ಲ ಸೇರಿ ಒಂದು ತಿಂಗಳು ಅಷ್ಟೇ. ಹ್ಞೂ, 1 ತಿಂಗಳು ಅಷ್ಟೇ. ಆಮೇಲೆ ಇನ್ನೊಂದು ಬ್ಯಾಚ್ 1 ತಿಂಗಳು ಒಳಪಟ್ಟು 28 ದಿನ 27 ದಿನ ಅಷ್ಟೇ. ನೋಡ್ಕೊಳೋದೆಲ್ಲ ಹೆಂಗೆ? ಆ? ನೋಡ್ಕೊಳೋದೆಲ್ಲ ಅದೇ ರೇಷ್ಮೆ ಸೊಪ್ಪು ಹಾಕೋದು. ಸೊಪ್ಪು ಕುಯ್ಕ ಬರೋದು ದಿನ 3 ಟೈಮು. ಅದಕ್ಕೆ ಊಟ ಕೊಡೋದು 3 ಟೈಮು. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ನೀವು ಬೇರೆ ಕೆಲಸ ಮಾಡ್ಕೊಂಡು ಇದು ಸ್ವಂತ ಸಾಯಂಕಾಲ ಮಾಡೋದು? ಎಲ್ಲ ಟೈಮು ಇದ್ದಿದ್ದಾಗ ಬೇರೆ ಕೆಲಸ ಮಾಡೋಕ್ಕಲ್ಲ. ಹಾಂ, ಇದೇ ಮಾಡಬೇಕು, ಇದೇ ಮೇನು. ಎಲ್ಲ ಮನೇಲೆಲ್ಲ ಗೋಡನ್ ಮಾಡ್ಕೊಂಡಿದ್ದೀರಾ? ಮನೇಲೆಲ್ಲ ಸ್ಟೆಪ್ಪು ಇದು ಎಲ್ಲ ಮಾಡ್ಕೊಂಡಿದ್ದೀವಿ. ಹಾಂ, ಸ್ಟೆಪ್ ಮಾಡ್ಕೊಂಡು ಇದು ಮಾಡಿ ಮಾಡ್ತಾಯಿದ್ದೀವಿ. ಟೆಂಪ್ರೇಚರ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ? ಬಿಸಿಲು ಕಾಲ ಟೆಂಪ್ರೇಚರು ಜಾಸ್ತಿ ಆದಾಗ ಒಂಚೂರು ಇದು ಹುಳ ಸತ್ತೋಗೋದು ಕಿಟಕಿ ತೆಗಿಯೋದು ಮಾಡೋದು ಮಾಡಿಕೊಂಡು, ಟೆಂಪ್ರೇಚರ್ ಕಮ್ಮಿ ಆದಾಗ ಕಿಟಕಿ ಮುಚ್ಕೊಂಡು ಇದು ಮಾಡ್ತೀವಿ ಅಷ್ಟೇ. ನಾವೇನು ಬೇರೆ ಟೆಕ್ನಾಲಜಿ ಏನು ಯೂಸ್ ಮಾಡ್ತಾ ಇಲ್ಲ. ಇಲ್ಲ, ಇನ್ವೆಸ್ಟ್ಮೆಂಟ್ ಎಲ್ಲ ಎಷ್ಟಾಗುತ್ತೆ ಸ್ಟಾರ್ಟಿಂಗಿಂದ ನೀವು ಮಾಡಿದ್ರೆ ಇನ್ವೆಸ್ಟ್ಮೆಂಟು ಸುಮಾರು ಒಂದು 50 ಮೊಟ್ಟೆ ಮೇಯಿಸ್ಬೇಕಾದ್ರೆ ಒಂದು 20,000 ಖರ್ಚಾಗುತ್ತೆ. 50 ಮೊಟ್ಟೆ ಮೇಯ್ಸಕ್ಕೆ 20,000. 50 ಮೊಟ್ಟೆಗೆ ಎಷ್ಟು ಕ್ವಿಂಟಲ್ ಆಗುತ್ತೆ? 50 ಮೊಟ್ಟೆಗೆ ಒಂದು 55 kg 55 kg 60 kg ಬೆಳಿಬೋದು ಈಗ ಇವತ್ತಿನ ಇದರಲ್ಲಿ. 1 kg 650-700? 600ರಿಂದ 700 ಕ್ವಾಲಿಟಿ ಮೇಲೆ. ಅದು ದಪ್ಪ ಎಲ್ಲ ಸೈಜ್ ಎಲ್ಲ ಒಂದೇ ಸೈಜ್ ಬರೋದು. ಅದು ಕ್ವಾಲಿಟಿ ಬರುತ್ತೆ. 270 ಗೂಡಿಗೆ 1 kg ಬಂದರೆ ಕ್ವಾಲಿಟಿ. 270 ಗೂಡು ಗೂಡಿಗೆ 270 ಗೂಡು ಬಂದರೆ 1 kgಗೆ ಅದು ಕ್ವಾಲಿಟಿ. ಒಂದು ಗೂಡು ಅಂದರೆ ಒಂದು ಮೊಟ್ಟೆ ಥರ? ಒಂದು ಅಲ್ಲದಲ್ಲ, ಒಂದು ಇದು ಒಂದು ಬಂದರೆ ಇದು 270 ಬಂದ್ರೆ ಇಂತೇವು. 1 kg ಬಂದರೆ ಅದು ಹೈ ಕ್ವಾಲಿಟಿನಾ? ಹೈ ಕ್ವಾಲಿಟಿ. ನಿಮ್ದೆಲ್ಲ ಎಷ್ಟರವರೆಗೂ ಬಂದೈತೆ ಇಲ್ಲಿವರೆಗೂ? ಇದೆಲ್ಲ 200 190 ಹಿಂಗೆ ಬರುತ್ತೆ. ಹಂಗಾದ್ರೆ 50 kg ಅಂದ್ರೂ 700 ರೂಪಾಯಿ, 70,000. ಒಂದು ಅರ್ಧ 70,000 ಆಗಲ್ತು. 7 35,000 ಆಗುತ್ತೆ. ಹಾಂ, ಅರ್ಧ ಆದ್ರೂ ಉಳಿಯುತ್ತೆ. 700 ಹೋದ್ರೆ 700 ಹೋದ್ರೆ 700ಕ್ಕಿಂತ ಕಮ್ಮಿ ಹೋದ್ರೆ ಇನ್ನೂ ಕಮ್ಮಿ ಆಯ್ತದೆ. ಈಗ ಕಮ್ಮಿ ಆಗದೆ, ಡೌನ್ ಆಗದೆ ರೇಟು. ಇಲ್ಲಿ ಪ್ರಾಬ್ಲಮ್ಸ್ ಏನು ಬರ್ತದೆ ಜಾಸ್ತಿ? ಇದ್ರೆ ಪ್ರಾಬ್ಲಮ್ ಹಾಲು ಬರುತ್ತೆ, ಸಪ್ಪೆ ಬರ್ತದೆ. ಹಾಲು ಅಂತ ಬಿಡ್ತದೆ. ಒಂದೊಂದ್ಸರಿ ವಾತಾವರಣ ಚೇಂಜ್ ಆದರೆ ಹೋಗಿ ಬಿಡ್ತದೆ. ಹಂಗೆ ಒಂಥರ ಅದಕ್ಕೆ ಮೂಳೆ ಇಲ್ದ ಹುಳು ಸೂಕ್ಷ್ಮವಾಗಿ ಬೆಳೆಸಬೇಕು. ಇವಾಗ ಒಂದು ಹುಳ ಏನಾದ್ರು ಕಾಯಿಲೆ ಬಿದ್ದರೆ ಅದಕ್ಕಿಂತ ಸುತ್ತಮುತ್ತ ಅಂಟ್ಕೊಳ್ಳುತ್ತೆ, ರೋಗ ಅಂಟ್ಕೊಳ್ಳುತ್ತೆ. ಒಂದಕ್ಕೆ ಏನಾದ್ರು ಕಾಯಿಲೆ ಬಂದರೆ. ಇದು ಬೇರೆಗೆ ಇವಾಗ ಹೈನುಗಾರಿಕೆನೂ ಮಾಡ್ತಾರೆ ಈ ಊರಲ್ಲಿ. ಅದು ಬೆಟರ ಇದು ಬೆಟರ ನಿಮ್ಮ ಪ್ರಕಾರ? ಹೈನುಗಾರಿಕೆಗೆ ರೇಷ್ಮೆ ಬೆಟರು. ರೇಷ್ಮೆನೇ ಬೆಟರ್. ಹೆಂಗೆ? ಹೈನುಗಾರಿಕೆಯಲ್ಲಿ ಪ್ರತಿದಿನ ಶ್ರಮ, ಪ್ರತಿದಿನ ಕೆಲಸ, ಪ್ರತಿದಿನ ಅದು ಇರಲೇಬೇಕು. ಬೆಳಿಗ್ಗೆ ಸಾಯಂಕಾಲ ಅದು ಹಾಲು ಕರಿಬೇಕು, ಇರಲೇಬೇಕು. ಇದಕ್ಕೆ ಮೇವು ತಂದು ಹಾಕ್ಬಿಟ್ರೆ ಬೆಳಗ್ಗೆ ಹೆಚ್ಚಕ್ಕೆ ಇವತ್ತು ಸಾಯಂಕಾಲ ಗಂಟೆ ಆಗೋಷ್ಟು ತಂದುಬಿಟ್ರೆ ನಾವು ಮಧ್ಯಾಹ್ನ ಯಾರೋ ಹೆಂಗಸ್ಗಳೆಲ್ಲ ಸೊಪ್ಪು ಹಾಕೋತಾರಲ್ಲ, ನಾವೇ ಬಂದು ಮಧ್ಯಾಹ್ನ ಸೊಪ್ಪು ಹಾಕ್ಬಿಟ್ಟು ಎಲ್ಲರೂ ಇರ್ಬೋದು.
ಅದಕ್ಕೆ ಹಂಗಲ್ಲ, ಅದಕ್ಕೆ ಮೈ ತೊಳಿಬೇಕು, ಕಸ ತೆಗಬೇಕು, ಇದು ಮಾಡಬೇಕು, ಅದಕ್ಕೆ ಜಾಸ್ತಿ ಶ್ರಮ. ಅಂದರೆ ಲಾಭನೂ ಅದರಲ್ಲೇ ಜಾಸ್ತಿ ಇರುತ್ತೆ. ಇಲ್ಲ, ಲಾಭ ಇಲ್ಲ, ಇದರಲ್ಲೇ ಲಾಭ ಇರುತ್ತೆ. ಅಂದರೆ ಸ್ವಲ್ಪ ಕ್ಲೀನಾಗಿ ನೋಡ್ಕೊಬೇಕು, ಅದು ಮೇಂಟೆನೆನ್ಸ್ ಕ್ಲೀನಾಗಿ ನೋಡ್ಕೋಬೇಕು. ಎರಡು ವಾರಕ್ಕೆ ಅದು ಕ್ಲೀನಾಗಿ ನೋಡ್ಕೋಬೇಕು, ಇದು ಅದು ಕ್ಲೀನಾಗಿ ನೋಡ್ಕೋಬೇಕು. ಅದಕ್ಕಿಂತ ಲಾಭ ಇದೇ ಸಿಗುತ್ತೆ ಈಗ 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 ಇದರಲ್ಲಿ ಈ ಇದರಲ್ಲಿ ಈ ಸಿಚುವೇಶನ್. ಹಿಂದೆ ಇದ್ರೊಳಗೆ ಲಾಸ್ ಆಯ್ತಾಯ್ತು. ವರ್ಕ್ ಇದು ಬರೀ 8 ದಿವಸ ಈಗ ಸಣ್ಣದ್ರಿಂದ ನಮಗೆ ಜಾಸ್ತಿ ಕಾಣಲ್ಲ. ಸಣ್ಣದ್ರಿಂದ ಸಣ್ಣ ಹುಳಿನಿಂದ ಜಾಸ್ತಿ ಕಾಣಲ್ಲ. 1.5 ತಿಂದರೆ 12 ಆಯ್ತದೆ. 4 ಅಂತ ಇದ್ಮೇಲೆ 4ನೇ ಅಂತ ಇದ್ಮೇಲೆ ಅವಾಗ ಸೊಪ್ಪು ಜಾಸ್ತಿ ಬೇಕು, ಅವಾಗಿನಿಂದ ಜಾಸ್ತಿ ಕೆಲಸ ಜಾಸ್ತಿ ಆಯ್ತು. ಇದೊಂದು ಬುಟ್ಟಿಯಲ್ಲಿ ಎಷ್ಟು ಬೀಳ್ತವೆ ಒಂದು ಮೊಟ್ಟೆ? ಒಂದು ಚಂದ್ರಿಕೆಯಲ್ಲಿ ಒಂದು ಚಂದ್ರಿಕೆಯಲ್ಲಿ ಎಷ್ಟು 900 900 ಮೊಟ್ಟೆ ಬೀಳುತ್ತೆ. ಅಲ್ಲ, ಮೊಟ್ಟೆ ಗೂಡು ಅಲ್ಲ, ಈ ಗುಡ್ಡು ಎಷ್ಟು ಗೂಡು ಇರ್ತದೆ ಒಂದು ಚಂದ್ರಿಕೆಯಲ್ಲಿ ಅಂದಾಜು? ಅದೇ 800 900 ಅಂದ್ರೆ ಗೊತ್ತಾಯ್ತು ಗೂಡು ಎಷ್ಟಿರ್ತವೆ ಅಂತ. ಅಂದಾಜು ಯಾವತ್ತೂ ಎಣಿಸಿಲ್ಲ. ಒಂದು ಹೆಚ್ಚು ಕಮ್ಮಿ ಒಂದು 2 kg ಆಗುತ್ತಾ? 800 ಗ್ರಾಮ್ 900 ಗ್ರಾಮು 1 kg ಅಷ್ಟೇ ಹಂಗಾದ್ರೆ. 1 kg ಒಳಪಟ್ಟು 1 kg ಪೂರ್ತಿ ಆಗಲ್ಲ. ಪೂರ್ತಿ ಆಗೋದೇ ಇಲ್ಲ 1 kg. 15 ಜನರಿಗೆ ಬಿಟ್ಟರು 1 kg ಬರಲ್ಲ. ಜಿಲ್ಲೆ ಜಾಸ್ತಿ ಬಿಟ್ರೆ 800 900 ಬಿಡ್ಬೇಕು. ವೇಸ್ಟ್ ಆಗ್ಬಿಡ್ತದೆ. ಜಾಸ್ತಿ ಬಿಟ್ರೆ ವೇಸ್ಟ್ ಆಯ್ತು. ಇವಾಗೆ ಬಿಡ್ಬೇಕು. ದುಡ್ಡು ಕೊಡ್ತಿದ್ದೀರೇನ್ರಿ? ಇಲ್ಲ, ರೇಷ್ಮೆ ಡಿಮ್ಯಾಂಡ್ ಇದೆ ಅಣ್ಣ ಇವಾಗ? ಇಲ್ಲ, ಡೌನ್ ಆಗಿದೆ ಇತ್ತು. ಈಗ ತಿರ್ಗಿ ಸ್ವಲ್ಪ ಡೌನ್ ಆಗಿದೆ. ಮೊನ್ನೆ ಎಲ್ಲ 700 750 ಆಗಿತ್ತು. ಈಗ ಕಮ್ಮಿ ಆಗುತ್ತೆ ರೀ. ಆವರೇಜ್ 500 ಮೇಲೆ ಇರುತ್ತೆ ಯಾವಾಗ್ಲೂ? ಇಲ್ಲ, ಯಾವಾಗಲೂ ಇರಲ್ಲ. ಈಗ ಕಮ್ಮಿ ಆಗದೆ, 500ಗಿಂತ ಒಳಗೆ ಆಗದೆ. 500ಗಿಂತ ಒಳಗೆ. ಇವಾಗ ಆ ಟೈಮಲ್ಲಿ ಸ್ಟಾಕ್ ಹಾಕಕ್ಕೆ ಬರಲ್ಲ ಇದನ್ನ? ಸ್ಟಾಕ್ ಮಡಗಿಕೊಳ್ಳಂಗಿಲ್ಲ. ಚಿಟ್ಟೆ ಬಂದ್ಬಿಡ್ತದೆ ಈಚೆಗೆ. ಅದೊಂದು ಅದಲ್ಲ, ಇದು ಈಚೆಗೆ ಬಂದ್ಬಿಡ್ತದೆ. ಬಂದ್ಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ರಕ್ಕೆ ಅಷ್ಟೇ. 100 ರೂಪಾಯಿ ಗೊತ್ತಾಗಲ್ಲ. ಈಚೆ ಬಂದ್ಮೇಲೆ ವ್ಯಾಲ್ಯೂನೇ ಇಲ್ಲ ಅದಕ್ಕೆ. ರೇಷ್ಮೆ ಆಗ್ಬಿಡ್ತದಲ್ವಾ, ವ್ಯಾಲ್ಯೂ ಇಲ್ಲ. ಹಿಂದೆಲ್ಲ CSR ಅಂತ ಅದು ಬೆಳೆ ತಳಿ, ಅದ್ರೊಳಗೆ ಸ್ವಲ್ಪ ರೈಟು ಜಾಸ್ತಿ, ಚೆನ್ನಾಗಿದೆ. ಒಂದು 5 ದಿನನೂ ತಡ್ಕೊಳಲ್ಲ ಇದು ಹಂಗಾದ್ರೆ? 5 ದಿನ ಇಟ್ಕೋಬೋದು ಅಷ್ಟೇ. 5 ದಿನ 6 ದಿನ ಇಟ್ಕೋಬೋದು. ಅವತ್ತೇನು ರೇಟ್ ಐತೋ ಹಾಕ್ಬಿಡ್ಬೇಕು, ಮಾಡಿಕೊಳಕ್ಕಾಗಲ್ಲ. ಲಾಭ ಬಂದ್ರೆ ಬಂದಂಗೆ, ಇಲ್ಲ ಅಂದ್ರಿಲ್ಲ. ಸ್ವತಃದವ್ರನ್ನ ಹೆಂಗ್ ಮಾಡ್ತೀವಿ ನೋಡಿ ಹಂಗೆ ಮಾಡ್ಬೇಕು. ಅವಾಗಿದ್ದ ಮಾಡಿಕೊಳ್ಳಂಗಿಲ್ಲ. ಮಾಡಿಕೊಳಕ್ಕಾಗಲ್ಲ. ನಿಮ್ದು ಇಷ್ಟಿದಾವ ಇವಾಗ? ಇಷ್ಟೇನಾ? ಈಗ 40 ಚಂದ್ರಿಕೆ ಇದೆ. 40 ಚಂದ್ರಿಕೆ ಅಂದ್ರೆ 40 kg. 40 kg ಬರಲ್ಲ. 900 ಕ್ಯಾಲ್ಕುಲೇಷನ್ ಹಾಕಿ 900 ಒಂದು 32 33 kg ಬರುತ್ತೆ. ಹಂಗೆ ನಿಮ್ಗೆ ಇನ್ನೂ ನಾಳಿಕೆ ಆಗೋದಿದ್ದ? ಇನ್ನೊಂದು 2 ಚಂದ್ರಿಕೆ ಇದೆ. ಹಂಗ ನೀವು 20 ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? ಒಂದು 36 kg ಗಂಟೆ ಆಯ್ತದೆ. ಇಷ್ಟೇ, ನೀವು ಜಾಸ್ತಿ ಮಾಡಕ್ ಹೋಗಲ್ಲ? 30 ಮಟ್ಟ ಹೆಚ್ಚೆ ಮಾಡಿ. ನೀವೆಲ್ಲ ಸ್ವಂತನೇ ಮೇಂಟೈನ್ ಮಾಡ್ತೀರಾ? ಎಲ್ಲ ಬ್ಯಾಂಕ್ ಯಾರನ್ನ? ನಾವು ಸ್ವಂತ, ನಾವು 8 ಗಂಟೆ ಹೋಗ್ತಾರೆ. ಅದು ಬೆಸ್ಟ್. ಅದು ಅದು ಮುಗಿಸ್ಕೊಂಡು ಕೂಲಿ ಆಳು 1 ದಿನ 2 ದಿನ ಅಷ್ಟೇ ಕೂಲಿ ಆಳು. ಈಗ ಅಣ್ಣಾದಾಗ ಇವತ್ತು ತಿರ್ಗಾ ಇದನ್ನ ಬಿಡಿಸ್ಬೇಕಾರೆ ಒಂದಿನ ಅವಾಗ 1 ಆಳು 2 ಆಳು ಕರ್ಕೋದು ಅಷ್ಟೇ. ಯಾಕೆ ಬಿಟ್ಕೊಂಡು ಬಿಡ್ತಾರೆ ಅಂದರೆ ಪೌಡ್ರ್ ಹೊಡಿತೀವಿ ನೋಡಿ, ಹಂತವಾಗಿ ಪೌಡ್ರ್ ಹೊಡೆದಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಹೆಲ್ತು. ಅದರಿಂದ ಕೆಲವು ಇಲ್ಲೇ ವೇಳೆ ಕಾಯಿಗಳು ಜಾಸ್ತಿ ಆಗ್ಬಿಡ್ತವೆ. ನಾವು ವಯಸ್ಸಿದ್ದಾಗ ಮಾಡ್ಬೋದು, ವಯಸ್ಸಾದ್ಮೇಲೆ ಕಫ ಆಗಿದೆ. ಅದು ಇದಲ್ಲ, ಜರ ಕೂತ್ಕೋದೆ 1 ಜರ 2 ಜರ 3 ಜರ ಅಂತ. ಅವಾಗ ಪೌಡ್ರ್ ಕೊಡ್ಬೇಕು ಅದಕ್ಕೆ ಜರದಲ್ಲಿ. ಸುಣ್ಣ ಹೊಡಿಬೇಕು, ಮೆಡಿಸಿನ್ ಹೊಡಿಬೇಕು. ಅವಾಗಿಂದ ಜಾಸ್ತಿ. ಹಂಗಾದ್ರೆ ವರ್ಷದಲ್ಲಿ ತಿಂಗಳಿಗೆ ಒಂದು ಬ್ಯಾಚ್ ತೆಗಿತಾ ಇರ್ಬೋದು ಹಂಗಾದ್ರೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ. ತೆಗಿತಾ ಇರ್ಬೋದು. ಕೆಲವರು ತಿಂಗಳಿಗೆ 2 ಬ್ಯಾಚ್ ತೆಗಿಯೋರು ಅವ್ರೆ. ಅದಂಗೆ ಮತ್ತೆ ಅಷ್ಟು ಬೇಗ ಹಣ್ಣಾಗ್ಬಿಡುತ್ತಾ? ಮಾಡ್ಕೊಳ್ತಾರೆ. ಸ್ಪೆಷಾಲಿಟಿ ಇರ್ತದೆ ಮನೇಲಿ. ಮನೆ ಬೇರೆ ಮನೆ ಅಂದ್ರೆ ಈ ಬ್ಯಾಚ್ ಹಾಕ್ಲ ರೊಟೇಷನ್ ಮಾಡ್ತಾ ಇರೋದು. ಅದು ಹಣ್ಣಾಯ್ತಲೆ ಮುಂದಾಗಿ 5 ದಿನ ಹಣ್ಣಾಗಿರೋ ಕೆಲಸ ಮಾಡೋದು, ಮತ್ತೆ ಇನ್ನೊಂದು 5 ದಿನ ಅದ್ ಮಾಡೋದು, ಒಂದು 10 ದಿನ ಗ್ಯಾಪ್ ಕೊಡೋದು. ಮಾಡ್ಕೊಯ್ತಾರ ಬೇರೆ ಮನೆ ಬಿಡ್ತಾರೆ. ಈಗ ಅದು ಬೇರೆ ಬಿಡ್ತಾರೆ, ಜಾಗ ಇರ್ತದೆ. ಅದು ಜರ ಇದ್ಮೇಲೆ ಇದೊಂಥರ ಟೊಮೊಟೊ ರೇಟ್ ಇದ್ದಂಗೆ, ಸಿಕ್ಕಿದ್ರೆ ಸಿಕ್ತಂಗೆ, ಇಲ್ಲಂದ್ರಿಲ್ಲ. ಬಿತ್ತು ಬಿತ್ತು 800 ಆದ್ರೂ ಸಿಗ್ಬೋದು, 500 ರೂಪಾಯಿ ಆದ್ರೂ ಸಿಗ್ಬೋದು. ಇವಾಗ 700 ಆದ್ರೂ ಐತೆ, 500 ಆದ್ರೂ ಐತೆ, ಕೊನೆಗೆ 300 ಆದ್ರೂ ಐತೆ. ಫುಲ್ ಲೋಯೆಸ್ಟ್ ರೇಟ್ ಅಂದ್ರೆ ಎಷ್ಟಾಗತ್ತೆ ಅಣ್ಣ ಇಲ್ಲಿವರೆಗೂ ಮಾರ್ಕೆಟ್? ಲೋಯೆಸ್ಟ್ 300, ಹೈಯೆಸ್ಟ್ ಎಷ್ಟು 700 750 ಗಂಟೆ ಆಗುತ್ತೆ. 750.
ಎಲ್ಲ ರಾಮನಗರನೇ ನೀವು ಹಾಕೋದು? ರಾಮನಗರ, ಕೊಳ್ಳೇಗಾಲ, ಕನಕಪುರ, ಕಳ್ಳೆಗಾಲ ಕನಕಪುರ ವಾತಾವರಣ ಮೆಸೇಜ್ ಬರ್ತವೆ. ಹಾಂ. ಎಲ್ಲಿ ಲಾಟ್ ಕಮ್ಮಿ ಇದೆ ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲಿ ಲಾಟ್ ಕಮ್ಮಿ ಇರ್ತದೆ ಅಲ್ಲಿ ಎಣ್ಣೆ ಎಲ್ಲಾಗಿರ್ತದೆ ದಾಟು ಆ ಥರ ಚೇಂಜ್ ಆಗ್ತದೆ. ಚೇಂಜ್ ಆಯ್ತಾ ಇರ್ತದೆ ದಿನ. ದಿನದ ಮೇಲೆ ಹೊಟ್ಟಾಯ್ತೀವಿ ನಾವು. ಎಲ್ಲಾರು ಮಾರ್ಬೋದು, ಏನು ಅದೇನು ಇಲ್ಲೇ ಮಾರಬೇಕು ಅಲ್ಲೇ ಮಾರಬೇಕು ಅನ್ನೋದೇನು. ಕಮಿಷನ್ ಅಂತಾರ ಅವರು? ಮಾರ್ಕೆಟ್ ಕಮಿಷನ್ ಕೊಡಬೇಕು. ಎಷ್ಟು 6%, 6%? ಇಲ್ಲ ಇಲ್ಲ, 1010 ರೂಪಾಯಿ. 1010 ರೂಪಾಯಿ. 1%. 1% ಅಷ್ಟೇ. ನಮ್ದು ಹುಣಸೆ ಹಣ್ಣೆಲ್ಲ 6% ತೊಗೊಂತಾರೆ. ಹುಣಸೆ ಹಣ್ಣು 100ಕ್ಕೆ 6 ರೂಪಾಯಿ ತೊಗೊಂತಾರೆ. ಇಲ್ಲ, 1 ರೂಪಾಯಿ ತಗೋ. ನಿಮ್ದು ಯಾವ ಊರು? ನಂದು ಪಾವಗಡ ಅಣ್ಣ, ತುಮಕೂರು ಡಿಸ್ಟಿಕ್. ಏನಿಲ್ಲ ಸ್ಟೂಡೆಂಟ್ ಇಲ್ಲೇ ಜೈನ್ ಕಾಲೇಜು, ಇಲ್ಲೇ ರೂಮು. ಹಾಂ, ನಾನೊಂದು ತಿಂಗಳಿಂದ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಫಾರ್ಮಿಂಗು ಮತ್ತು ಎಜುಕೇಷನಲ್ಲಿ ಎಲ್ಲ ಮಾಡ್ತೀನಿ. ನೋಡಿ ಇಲ್ಲೆಲ್ಲ ಗೂಡು ಕಟ್ತಾ ಇದೆ. ಹಂಗಿದ್ರೆ ಬೇಕಾದ್ರೆ ನೀನು ಸಣ್ಣದ್ರಿಂದ ಹಾಂ, ವಿಡಿಯೋ ಮಾಡ್ಕೋಬೋದು. ಇದು ಅದು ಗೂಡು ಕಟ್ಟಕ್ಕೆ ಅದೆಲ್ಲ ಥ್ರೆಡ್ ಬರುತ್ತಲ್ಲ, ಎಲ್ಲಿಂದ ಬಿಡುತ್ತದು? ಬಾಯ್. ಹಾಂ, ಇದು ಸ್ಪೈಡರ್ ಬಿಡ್ತದಲ್ಲ ಹಂಗ? ಬೈಡರ್ ಥರ ಸೇಮ್ ಸ್ಪೈಡರ್ ಥರನೇ ಅದು, ಹಂಗೆ ಬಿಟ್ಕೊಂಡು ಅದು ಸುತ್ತು ಹಾಕಬಿಡ್ತೈತೆ. ಸುತ್ತು ರೌಂಡ್ ಅದ್ರ ಜೆಲ್ ಇದೆಯಲ್ಲ ಸರ್, ಜೆಲ್ಲು ಹಾಂ, ಜೆಲ್ಲೇ ಅದರ ಥರ ಆಗಿ ಪರಿವರ್ತನೆ ಆಗಿದೆ ಗಾಳಿಗೆ. ಜೆಲ್ಲು ಅದು ಜೆಲ್ಲು ಸ್ಪೈಡರ್ ಥರನೇ ಸೇಮ್ ಸ್ಪೈಡರ್ ಥರನೇ ಸುತ್ತು. ರೋಲ್ ಹೊಡಿತದೆ. 5 ದಿನಕ್ಕೆ ರೋಲ್ ಹೊಡ್ಬಿಡ್ತೈತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ರೋಲ್ ಹೊಡಿತಾ ಇವಾಗ ಸ್ಟಾರ್ಟ್ ಆಗಿದೆ ಅಂತ? ಅದು ಕಲರ್ ಚೇಂಜ್ ಆಗ್ತದೆ. ಉಳಿದು ಹಸಿರು ಇರ್ತದೆ. ಹಾಂ ಅದು ಆಹಾರ ತಿನ್ನುವಾಗ ಹಾಂ ಅದು ರೇಷ್ಮೆ ಇದು ಇಟ್ಕೊಂಡಾಗ ಕಲರ್ ಆಗುತ್ತೆ. ವೈಟ್ ಕಲರ್ ಆಗ್ಬಿಡುತ್ತಾ? ಈ ಕಲರ್ ಆಗೋಯ್ತು. ಆ ಕಲರ್ ಈ ಕಲರ್ ಬಂದ್ಬಿಟ್ರೆ ಅದು ಆಲೇ ಸ್ಟಾರ್ಟ್ ಆಯಿತು ಬಿಡೋಕ್ಕೆ ಅಂತ. ನೋಡಿ ಈ ಮನೆಯವರೇ ನಡೆಸ್ತಾ ಇರೋದು. ಮನೆಯಲ್ಲೇ ಪಾರ್ಟ್ ಟೈಮ್ ಜಾಬ್ ಆಗಿ ನಡೆಸ್ತಾ ಇದ್ದಾರೆ. ಅಣ್ಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಬ್ಯಾಂಕ್ ಮುಗಿಸ್ಕೊಂಡು ಬಂದು ಇದಕ್ಕೆ ಮೇವು ಹಾಕೋದು, ಮೇಂಟೈನ್ ಮಾಡೋದೇ ಅಣ್ಣ ಕೆಲಸ. ಸೈನಿಂಗ್ ಆಫ್ ಜೆ ಕೆ ಜಿ.